ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ಎಗ್ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದು ಚಪಾತಿ, ನಾನ್, ದೋಸೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಾಗ್ತದೆ. ಇದನ್ನ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಮೊಟ್ಟೆಯನ್ನ ಬೇಯಿಸಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಜಾಸ್ತಿ ಕೂಡ ಮಾಡ್ಬೋದು. ಇಲ್ಲಿ 2 ತೋರಿಸ್ತಾ ಇದ್ದೇನೆ. ಅಂದ್ರೆ 2 ಮೊಟ್ಟೆಗೆ ಆಗುವಷ್ಟು ಮಸಾಲೆಯನ್ನ ಇಲ್ಲಿ ನಾನು ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದ್ರೆ ನೀವು ಎಗ್ ಅನ್ನ ಬೇಯಿಸಿ ಕೂಡ ಹಾಕ್ಬೋದು ಅಥವಾ ಒಡೆದು ಕೂಡ ಹಾಕ್ಬೋದು. ಈಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳುವ. ಮೊದಲೊಂದು ಪ್ಯಾನ್ ತಕೊಳ್ಳಿ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜವನ್ನು ತಕೊಂಡು, 1 ಸ್ಪೂನ್ ಅಷ್ಟು ಕರಿಮೆಣಸು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನ ತಗೊಳ್ಳಿ. 1 ಮೆಣಸು ಹಾಕೊಂಡಿದ್ದೇನೆ, ಯಾಕಂದ್ರೆ ಕರಿಮೆಣಸು ಜಾಸ್ತಿ ಇದೆ. ಇದನ್ನ ಡ್ರೈ ರೋಸ್ಟ್ ಮಾಡಿ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಇದಕ್ಕೆ 1-2 ಎಸಳು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೋಡಿ, ರುಬ್ಕೊಂಡಾಗಿದೆ. ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನ ಈಗ ಬದಿಗಿಡುವ. ಈಗ ಇನ್ನೊಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ 1-2 ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. 1-2 ಬೆಳ್ಳುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿಯವರೆಗೆ ಇದನ್ನ ಫ್ರೈ ಮಾಡಿ. ತುಂಬಾ ಚೆನ್ನಾಗಿ ಆಗ್ತದೆ ಈ ಎಗ್ ರೋಸ್ಟ್. ಮತ್ತು ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ. ದಿಢೀರ್ ಅಂತ ಮಾಡ್ಕೊಳ್ಬೋದು. ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಗ ಟ್ರಾನ್ಸ್ಪರೆಂಟ್ ಆಗ್ತದೆ ಈರುಳ್ಳಿ. ಈಗ ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ. ಎಲ್ಲವನ್ನ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಫ್ರೈ ಆಗಿದೆ ಈಗ. ಹಾಗೆ ಇದನ್ನ ಮಕ್ಕಳಿಗೆ ಕೂಡ ಟಿಫಿನ್ ಬಾಕ್ಸ್ಗೆ ಮಾಡ್ಕೊಡ್ಬೋದು. ಚಪಾತಿ ಎಲ್ಲ ಮಾಡಿಕೊಟ್ರೆ ಇದನ್ನ ಆರಾಮಾಗಿ ಬೆಳಿಗ್ಗೆ ಮಾಡ್ಬೋದು. ನಂತರ ಇಲ್ಲಿ ಒಂದು ದೊಡ್ಡ ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಮೆತ್ತಗೆ ಆಗಬೇಕು. ಈರುಳ್ಳಿ ಒಟ್ಟಿಗೆ ಅದು ಕೂಡ ಬೇಯಬೇಕು. ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಟೊಮೆಟೊ ಮೆತ್ತಗೆ ಆಗ್ತಾ ಇದೆ. ಇದನ್ನ ಮುಚ್ಚಿಟ್ಟು ನೀವು ಬೇಯಿಸ್ಕೊಳ್ಳಿ. ತುಂಬ ಮೆತ್ತಗೆ ಆಗ್ಬೇಕಂತಿಲ್ಲ, ಸಾಧಾರಣವಾಗಿ ಬೇಯಬೇಕು ಟೊಮೆಟೊ. ಈಗ ಆಗಿದೆ ನೋಡಿ. ಇದನ್ನು ಕೂಡ ಇನ್ನೊಮ್ಮೆ ನಾನು ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಕೂಡ ನೀವು ಫ್ರೈ ಮಾಡ್ಕೊಳ್ಬಹುದು, ಒಳ್ಳೆ ಬೇಯ್ತದೆ ಆಗ. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡ ಮಸಾಲೆಯನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಮೆಣಸು, ಕೊತ್ತಂಬರಿ, ಜೀರಿಗೆ, ಪೆಪ್ಪರ್ ಕಡ್ದಿಟ್ಕೊಂಡಿದ್ದೇವೆ ನೋಡಿ, ಅದನ್ನ ನೀವು ಇಲ್ಲಿ ಮಿಕ್ಸ್ ಮಾಡ್ಬೋದು. ಒಂದೇ ಸಾರಿಗೆ ನೀವು ರುಬ್ಬಿಟ್ಕೊಳ್ಬಹುದು. ಬೇಕಾದಾಗ ಮಸಾಲೆಯನ್ನ 1 ಸ್ಪೂನ್ ಎಷ್ಟು ಬೇಕು ಅಷ್ಟು ತೆಗೆದು ಹಾಕ್ಬೋದು. ಅದು ಕೂಡ ನಾನಿಲ್ಲಿ ನಿಮಗೆ ಹೇಳ್ತಿರೋ ಟಿಪ್ಸ್. ಈಗ ಮಿಕ್ಸಿ ತೊಳೆದ ಜಾರ್ದು ನೀರು ಕೂಡ ಹಾಕ್ತಾ ಇದ್ದೇನೆ. ಅದು ಕೂಡ ಹಾಕಿ ಇಲ್ಲಿ ಒಳ್ಳೆ ಬೇಯಲಿದು. ಇಲ್ಲಿ ನೀವು ಗ್ರೇವಿ ದಪ್ಪ ಬೇಕಾದ್ರೆ ದಪ್ಪ ಇಟ್ಕೊಳ್ಳಿ, ತೆಳ್ಳಗೆ ಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸ್ಕೊಳ್ಬೋದು. ದೋಸೆಗೆಲ್ಲ ಸ್ವಲ್ಪ ನೀರಿದ್ರೆ ಚೆನ್ನಾಗಿರ್ತದೆ. ಹಾಗೆ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿ ಇರಬೇಕು ಗ್ರೇವಿ. ಇಲ್ಲಿ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಬೇಕಾದ್ರೆ. ನಾವು ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪನ್ನ ಹಾಕಿರೋದು, ನಂತರ ಉಪ್ಪೆಲ್ಲೂ ಸೇರಿಸಲಿಲ್ಲ. ಈಗ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಬೇಕಾದ್ರೆ ನೀವು ರುಬ್ಕೊಳ್ಳುವಾಗ ಅರಿಶಿನ ಪುಡಿಯನ್ನು ಹಾಕೊಳ್ಬೋದು. ಈಗ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಮಸಾಲೆ ಕುದಿ ಬರ್ತಾ ಇದೆ. ಈಗ ನೀವು ಬೇಯಿಸಿಟ್ಟ ಮೊಟ್ಟೆಯನ್ನ ಹಾಕಬೇಕು. ಅದನ್ನ ಮಗುಚಿ ಹಾಕಿ ಬೇಯಿಸಿ. ಅಂದ್ರೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಬೇಕು ನೋಡಿ, ಅದಕ್ಕೆ. ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ಅದನ್ನ ಇನ್ನೊಂದು ಸೈಡ್ ಕೂಡ ಮಗುಚಿ ಹಾಕಿ ತಿರುವಿ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ, ಸಿಂಪಲ್ ಆಗಿರುವಂತಹ ಎಗ್ ರೋಸ್ಟ್ ರೆಡಿ ಆಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಿಮ್ಗೆ ಏನು ಅನಿಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಆಗ ನನಗೂ ಗೊತ್ತಾಗ್ತದೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.